ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುತ್ತೂರು ಯೂಟ್ಯೂಬರ್. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಡೈಲಿ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನು ಶೂಟ್ ಮಾಡಾಕೋಣ, ಎಡಿಟ್ ಮಾಡಾಕೋಣ, ಕನ್ಸಿಸ್ಟೆನ್ಸಿಗೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಟೆಂಟ್ ಇರಲಿ ಇಲ್ಲದೇ ಇರಲಿ, ಒಂದು ಕನ್ಸಿಸ್ಟೆನ್ಸಿ ಬರೋದಕ್ಕೋಸ್ಕರ ಡೈಲಿ ಬ್ಲಾಗ್ ಶೂಟ್ ಮಾಡೋಣ ಅಂತ. ಯಾಕೆಂದರೆ ಒಂದೊಂದ್ಸಲ ಏನು ಮಾಡ್ತಾಯಿದ್ದೆ, ನನ್ನ ಹತ್ರ ವೀಡಿಯೋ ಶೂಟ್ ಮಾಡಿ ಇರೋದಿದ್ರೂ 1 ತಿಂಗಳಿಗೊಂದು 2 ತಿಂಗಳಿಗೊಂದು ಮರ್ತೇ ಹೋದರೆ 3 ತಿಂಗಳಿಗೋ ಒಂದು ವೀಡಿಯೋ ಹಾಕ್ತಾಯಿದ್ದೆ. ಸೊ ಎಲ್ಲ ವೀಡಿಯೋಗಳನ್ನ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಚಳಿ ಇದೆ, 5 ಗಂಟೆಗೆ ಇರೋಕ್ಕಾಗಲಿಲ್ಲ ನನಗೆ. 6-6:30 ಎದ್ದುಬಿಟ್ಟು ವಾಕಿಂಗ್ ಹೋಗಿ ಬಂದೆ. ಫ್ರೆಶ್ ಅಪ್ ಆದಮೇಲೆ ವಾಕಿಂಗ್ ಹೋಗಿ ಬಂದೆ. ಸೊ ಇವಾಗ ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೊರಡಬೇಕು. ಆಮೇಲೆ ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತೀನಿ. ಅಲ್ಲೊಂದು ಕಡೆ ದೋಸೆ ತಿನ್ನೋಣ ಅಂತ ಹೋದರೆ ದೋಸೆ ಲೇಟ್ ಆಗುತ್ತೆ ಅಂದ. ಲೇಟ್ ಆದರೆ ಬೇರೆ ಕಡೆ ಹೋಗ್ಬೇಕು. ದೋಸೆನ ತಿನ್ನೋಣ ಅಂದ್ಕೊಂಡಿದ್ದೀನಿ ಇವತ್ತು. ಫೈನಲಿ ಒಂದು ಬಂತು ಫಸ್ಟ್ ಕ್ಲಾಸಲ್ಲಿ. ಸೊ ಆಫೀಸಿಂದ ಆಗಲೇ ಬಂದೆ. ಊಟ ಅಲ್ಲೇ ಮಾಡ್ಕೊಬೋದು. ಯಾಕೆಂದರೆ ಈ ಕಡೆ ಹೋಟ್ಲೆಲ್ಲ ಸರಿ ಇಲ್ಲ, ಮತ್ತು ನನ್ನ ಹತ್ರ ಕಿಚನ್ ಸೆಟಪ್ ಎಲ್ಲ ಇನ್ನೂ ಏನೂ ಇಲ್ಲ. ಮುಂಚೆ ನನ್ನ ಹತ್ರ ಬೆಡ್ಡು, ವಾಷಿಂಗ್ ಮಿಷಿನು, ಆಮೇಲೆ ಟೇಬಲು, ಸಿಸ್ಟಮ್ಸ್ ಎಲ್ಲ ಇತ್ತು ಹಳೆ ರೂಮಲ್ಲಿ ಇದ್ದಾಗ. ಪಿ ಜಿಗೆ ಹೋಗೋವಾಗ ಎಲ್ಲನೂ ಕೊಟ್ಬಿಟ್ಟೆ. ಜಾಸ್ತಿ ಏನು ಥಿಂಗ್ಸ್ ಇಲ್ಲ, ಮನೆ ಖಾಲಿ ಇದೆ. ಈ ಹೊಸ ಮನೆಗೆ ಈ ವೀಕೆ ಬಂದೆ ನಾನು. ಸಿಂಗಲ್ ರೂಮ್ ಇದೊಂದು, ಆಫೀಸ್ ಹತ್ರನೇ ಇದೆ. ಪಿ ಜಿ ಸೆಟ್ ಆಗ್ತಾಯಿಲ್ಲ. ಫುಡ್ಡು ಆಮೇಲೆ ಬೆಡ್ ಬಾಕ್ಸು ಎಲ್ಲ ಇರುತ್ತೆ, ನೀಟಾಗಿರಲ್ಲ, ಹೈಜೀನ್ ಆಗಿರಲ್ಲ, ಗಲೀಜಾಗಿರುತ್ತೆ ಅಂದ್ಬಿಟ್ಟು. ಸೊ ಇವತ್ತಿನ ಡೇ ಬೆಳಿಗ್ಗೆಯಿಂದ ಜಾಗಿಂಗ್ ಹೋದೆ. ಅದಾದಮೇಲೆ ಆಫೀಸ್ ಹತ್ರ ಹೋಗಿ ಬ್ರೇಕ್ಫಾಸ್ಟ್, ಅದಾದಮೇಲೆ ಏನು ಆಫೀಸಲ್ಲಿ ಕಾಫಿ, ಟೀ ಬ್ರೇಕು, ಮಧ್ಯಾಹ್ನ ಊಟ ಹೊರಗಡೆ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿಂದ ಈವ್ನಿಂಗ್ವರೆಗೂ ಆಫೀಸಲ್ಲಿ ವರ್ಕ್, ಎಗೇನ್ ಕಾಫಿ, ಸ್ವಲ್ಪ ಗೇಮ್ ಎಲ್ಲ ಆದಮೇಲೆ ಎಗೇನ್ ಕೆಲಸ ಮುಗಿಸ್ಕೊಂಡು ಎಗೇನ್ ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಎಗ್ ಪಪ್ಸ್ ತಿಂದ್ಕೊಂಡೆ. ಊಟ ಸರಿಯಾಗಿ ಹೋಟ್ಲ್ ಕ್ಲೋಸ್ ಇತ್ತು. ಸೊ ಆಮೇಲೆ ರೂಮಿಗೆ ಬಂದೆ. ರೂಮಿಗೆ ಬಂದಲ್ಲ ನಮ್ಮ ಓನರ್ ಅಂಕಲ್ಲು ಸ್ವಲ್ಪ ವಯಸ್ಸಾದವ್ರು ಇದ್ದಾರೆ. ಅವ್ರ ಮಗ ಇದ್ದಾರೆ, ಬಟ್ ಅವ್ರ ಅಂಕಲ್ ವಯಸ್ಸಾದವ್ರು ಇದ್ರು. ಬಂದರು, ಸ್ವಲ್ಪ ಹೊತ್ತು ಮಾತಾಡಿದ್ರು. ಅದೆಲ್ಲ ಆದಮೇಲೆ ಸೊ ಟೈಮ್ ಇವಾಗ 8 ಆಗ್ತಾ ಬಂತು. ಹಸುವಾಗ್ತದೆ. ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಮ್ಯಾಗಿ ಮಾಡ್ತಿದ್ದೀನಿ. ಇಂಡಕ್ಷನ್ ಸ್ಟವ್ ಇದೆ ನನ್ನ ಹತ್ರ. ಮಾಡ್ತಿದ್ದೀನಿ ಮ್ಯಾಗಿ. ಆಲ್ಮೋಸ್ಟ್ ರೆಡಿ ಇದೆ. ಜಸ್ಟ್ ಸಿಂಪಲ್ ರೂಮ್ ಇದೆ. ಅವ್ರದ್ದೇನೋ ಥಿಂಗ್ಸ್ ಇದೆ ಓನರ್ದು. ಅದು ಬಿಟ್ಟರೆ ಆರ್ಡ್ರ್ ಏನೂ ಇಲ್ಲ. ಸ್ವಲ್ಪ ಕಡಿಮೆ ಇದಕ್ಕೆ, ಬೇರೆದಕ್ಕೆಲ್ಲ ಜಾಸ್ತಿ ಇದೆ ರೆಂಟು. ಇದು ಇಷ್ಟಕ್ಕೆ ನಂದು ಬೇಸಿಕ್ ಥಿಂಗ್ಸ್, ಬಟ್ಟೆಗಳು, ಬ್ಯಾಗು, ಅಷ್ಟರಲ್ಲಿ ಇವಾಗ ರೂಮ್ ಇದೆ. ಆ್ಯಂಡ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಅಲ್ಲಿದೆ. ಇದು ಓನರ್ದು ಕಾರು, ಓನರ್ದು 2 ವೀಲರ್ ಇಲ್ಲಿದೆ, ಓನರ್ ಮನೆ ಪಕ್ಕದಲ್ಲಿದೆ. ಮ್ಯಾಗಿ ರೆಡಿ ಇದೆ, ಬಟ್ ಸ್ಪೂನ್ ಇಲ್ಲ ನನ್ನ ಹತ್ರ. ಸ್ಪೂನ್ ಕಾಣಿಸ್ತಾ ಇಲ್ಲ. ಸೊ ತಣ್ಣಗಾದ್ಮೇಲೆ ತಿನ್ಬೇಕು ಇವಾಗ. ಸೊ ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ಹೇಳ್ಕೊಂಡಾಗ ಮನಸ್ಸು ಹಗರ ಆಗುತ್ತೆ ಅನ್ನಿಸ್ತು. ಸೊ ಓಪನ್ ಆಗಿಲ್ಲ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಂಕ್ಷನ್ಗಳಿಗೆ ಹೋದಾಗ, ಊರಿಗೆ ಹೋದಾಗ ಬರೀ ವ್ಲಾಗ್ ಮಾಡಿ ಹಾಕ್ತಾಯಿದ್ದೆ. ಸೊ ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ, ರೆಗ್ಯುಲರ್ ಆಗಿ ಡೈಲಿ ವ್ಲಾಗ್ಗಳನ್ನ ಮಾಡೋಣ. ಏನು ಸಿಗುತ್ತೋ ಕಂಟೆಂಟ್, ಏನು ಸಿಕ್ಕಿಲ್ಲ ಅಂದರೆ ನಮ್ಮ ಲೈಫ್ನ ತೋರಿಸೋಣ. ನಾರ್ಮಲಾಗಿ ಏನು ಬದುಕ್ತಾ ಇದ್ದೀವಿ ಲೈಫ್ನ ತೋರಿಸೋಣ. ಇದು ಸ್ಟ್ರಗಲಿಂಗ್ ಲೈಫ್ ಆಗಿರೋ ಅಂತ ತೋರಿಸ್ತಾ ಇಲ್ಲ. ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ ಒಂದು ಪ್ಯಾಷನ್ನಿಂದ. ಎಲ್ಲರೂ ಮಾಡ್ತಾರೆ ಅನ್ನೋ ಒಂದು ಪ್ಯಾಷನ್ನಿಂದ. ಆಮೇಲೆ ಬೈಕಿಂಗು, ರೈಡಿಂಗು, ಟ್ರಾವೆಲಿಂಗ್ ಅನ್ನೋ ಪ್ಯಾಷನ್ನಿಂದ. ಏನು ನಡೀತಿದೆ ಜಸ್ಟ್ ಗೋ ವಿತ್ ಅ ಫ್ಲೋ ಅನ್ನೋ ಥರ ಮ್ಯಾಗಿ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಏನಾದರೂ ವಿಡಿಯೋ ಇದ್ದರೆ, ಇವಾಗ ಈ ಶೂಟ್ ಮಾಡ್ತಾರೆ ವಿಡಿಯೋನ ಎಡಿಟ್ ಮಾಡ್ತೀನಿ. ಮ್ಯಾಗಿ ಆಯಿತು, ಒಂದು ಸ್ವಲ್ಪ ಟೀ ಇಡೋಣ. ಬಾಯಾರಿಕೆ ಆದಂಗೂ ಆಯಿತು, ಮ್ಯಾಗಿ ತಿಂದಮೇಲೆ ಟೀ ಕುಡ್ದಂಗೂ ಆಯಿತು. ಸ್ವಲ್ಪ
ಟೀ ಪೌಡರ್, ಆಮೇಲೆ ಸ್ವಲ್ಪ ಶುಗರ್. ಇಷ್ಟಪಟ್ಟು ನಾನು ಡಿಮಾರ್ಟಲ್ಲಿ ತಗೊಂಡಿದ್ದ ಗ್ಲಾಸ್ ಇದು. ಆಫೀಸಲ್ಲಿ ಇತ್ತು ಇಷ್ಟು ದಿನ, ಇವಾಗ ಇವತ್ತು ಎತ್ತಾಕ ಬಂದೆ. ನನಗೆ ಡಿಸೈನ್ ತುಂಬ ಇಷ್ಟ ಆಗಿತ್ತು ಅವಾಗ. ಚೆನ್ನಾಗಿದೆ ಅಲ್ವಾ? ಫ್ಯಾನ್ಸಿ ಡಿಸೈನ್ಸ್ ನನಗೆ ತುಂಬ ಇಷ್ಟ. ಸೊ ಡಿಮಾರ್ಟ್, ಡಿ ಹೋಮ್ಸ್. ಓಕೆ, ಟೀ ರೆಡಿ, ಆಫ್. ಓಕೆ, ಇವಾಗ ವಿಡಿಯೋನ ಕಾಪಿ ಮಾಡಿ ಸ್ವಲ್ಪ ಎಡಿಟ್ ಮಾಡೋಣ. ಎಲ್ಲಿ ತನಕ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗೋಣ. ಬಾಯ್.